ಸ್ನೇಹಿತರೆ, ಪಾಂಡವಪುರ ತಾಲೂಕು ಹೊಸಕೋಟೆ ಗ್ರಾಮಕ್ಕೆ ಬಾಳೆ ಗಿಡ ಕೊಟ್ಟಿದೆ. ಇನ್ನೂ ರೈತರು ಬಂದಿಲ್ಲ. ತೋಟದೊಳಗಡೆ ಒಂದು ವಿಡಿಯೋ ಮಾಡೋಣ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಒಂದು ಕಡೆ ನೀರು ಜಾಸ್ತಿ ಆಯ್ತಾಯಿದೆ, ಒಂದು ಕಡೆ ಕಡಿಮೆ ಆಯ್ತಾಯಿದೆ. ಗಿಡ ಎಲ್ಲ ಬರ್ತಾಯಿದೆ ಚೆನ್ನಾಗಿ. ನೀರು ಕೊಟ್ಟಿದ್ದಾರೆ, ಕಳೆ ತೆಗೆದಿದ್ದಾರೆ. ತೆಂಗಿನ ತೋಟ, ಹಂಗಾಗಿ ಸ್ವಲ್ಪ ನೆರಳಿರೋದ್ರಿಂದ, ಶೇಡಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಯ್ತಾಯಿದೆ. ಎಲ್ಲ ಒಂದು ಹೋಗಿತ್ತೇನೋ. ಈ ಗಿಡ ನಟ್ಟಿದ್ದಾರೆ ನೋಡಿ. ನೀರು ಶೀತ ಜಾಸ್ತಿ ಆದರೆ ಹೋಗೋದು, ಎತ್ತರವಾಗಿರೋ ಕಡೆ ಹೋಗೋಲ್ಲ. ಇಲ್ಲಿ ನೀರು ಶೀತ ಜಾಸ್ತಿಯಾಗಿ ಹೋಗಿರ್ತದೆ, ಮತ್ತೆ ನಟ್ಟಿರ್ತಾರೆ ನೋಡಿ. ನೀರು ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಹೇಳಬೇಕು, ಗೊಬ್ಬರ ಕೊಡೋಕ್ಕೆ ಹೇಳಬೇಕು. ಇದು ಎತ್ತರವಾಗಿದೆ, ಚೆನ್ನಾಗಿ ಬಂದಿದೆ. ತೆಂಗಿನ ಮರದ ತಿಲ್ಲಿ ನಡಬಾರ್ದು, ಆದರೂ ನಟ್ಟಿದ್ದಾರೆ. ಸೈಡ್ ಅವೆಲ್ಲ ಚೆನ್ನಾಗಿ ಬರ್ತವೆ ಅಂದರೆ ನೀರು ಕಡಿಮೆ ಇರೋ ಕಡೆ ಚೆನ್ನಾಗಿ ಬರ್ತವೆ. ನೀರು ಜಾಸ್ತಿ ಇರೋ ಕಡೆ ಬೆಳವಣಿಗೆ ಬಂದಿಲ್ಲ. ಅರವಿಂದ್ ಅವ್ರ ಜಮೀನು, ಪಾಂಡವಪುರ ತಾಲೂಕು. ನೋಡಿ, ಇದಕ್ಕೆ ನೀರೇ ಇಲ್ಲ, ಎಷ್ಟು ಚೆನ್ನಾಗಿದೆ. ಅಲ್ಲಿ ನೀರು ಜಾಸ್ತಿ ಆಗಿದೆ, ಈ ಸಾಲಲ್ಲಿ ಬೆಳವಣಿಗೆ ವ್ಯತ್ಯಾಸ ಇದೆ. ಇಲ್ಲಿ ನೀರು ಕಡಿಮೆ ಇದೆ, ಚೆನ್ನಾಗಿ ಬಂದೈತಿ ನೋಡಿ. ಫುಲ್ ತೋರಿಸ್ತೀವಿ. ಇದು ಇಲ್ಲಿ ನೀರು ಬೀಳುತ್ತೆ, ಇಲ್ಲಿಂದ ಜಾರ್ಕೊಂಡೋಗಿ ಇಷ್ಟಾಗಲೆಲ್ಲ ನೀರೇ ಇಲ್ಲ, ಕಡಿಮೆ ನೀರು. ಅಲ್ಲಿಗೆ ನೀರು ಜಾಸ್ತಿ ಇದೆ, ಬೆಳವಣಿಗೆ ಬಂದಿಲ್ಲ ನೋಡಿ. ಈ ಲೈನ್ಗೂ ಜಾಸ್ತಿ ಆಗಿರಬೇಕು ನೀರು. ನೋಡಿ, ಎಲ್ಲಿ ನೀರು ಕಡಿಮೆ ಇದೆ ಅಲ್ಲೆಲ್ಲ ಚೆನ್ನಾಗಿ ಬಂದಿದೆ. ಕಳೆ ಎಲ್ಲ ತೆಗೆಸ್ತಾ ಇದ್ದಾರೆ, ಮಣ್ಣೆಲ್ಲ ಹಾಕಿಸ್ತಾ ಇದ್ದಾರೆ. ಗೊಬ್ಬರ ಹಾಕ್ತಾ ಇದ್ದೀರಾ? ಏನಾದರೂ ಗೊಬ್ಬರ ಏನಾರು ಹಾಕ್ತಾಯಿದ್ದೀರಾ? ನೋಡಿ, ನೀರು ಎಲ್ಲಿ ಜಾಸ್ತಿ ಬಿದ್ದದೆ ಅಲ್ಲಿ ಬಂದಿಲ್ಲ ಗಿಡ. ನೀರು ಕಡಿಮೆ ಇರತ್ತೋ ಬಂದವೆ ನೋಡಿ. ನೀರು ಅದಕ್ಕೂ ಕಡಿಮೆ, ಇದಕ್ಕೂ ಕಡಿಮೆ. ಹೋಯ್ತಾ ಜಾಸ್ತಿ ಮಾಡ್ತಾಯಿದ್ದೀರಿ ಅಂದರೆ ನೀರು ಕಡಿಮೆ ಕೊಡಿ ಅಂತ ಹೇಳಿದ್ದೆ ನಾನು ಅವ್ರಿಗೆ ಆಗ್ಲೇ. ಯಾರು ಅಲ್ಲಿ ನೀವು ಬಂದಾಗ ನೋಡಿ, ನೀರು ಎಲ್ಲಿ ಜಾಸ್ತಿ ಆದೆ ಅಲ್ಲಿ ಬೆಳವಣಿಗೆ ಬಂದಿಲ್ಲ. ನಿಮಗೆಲ್ಲ ಇಲ್ಲ, ನಾವು ಗಿಡ ಕೊಟ್ಟಿರ್ತೀವಲ್ಲಮ್ಮ, ಗಿಡ ಕೊಟ್ಟಿರ್ತಾವೆ ಹೆಂಗೆ ಬಂದದೆ ಅಂತ ಇನ್ನೂ ತೆಗಿರೋದು ಸುತ್ತ. ಹಂಗೊಂಚೂರು ಲೈಟಾಗಿ ಮಣ್ಣು ಉದುರಿಸ್ಕೊಂಡು ಹೋಗ್ತಾ ಇದ್ದೀರಾ. ಮಣ್ಣು ಅಷ್ಟೇ ಸಾಕು, ಜಾಸ್ತಿ ಉದುರಿಸ್ಬೇಡಿ. ಇಲ್ಲ, ಇಷ್ಟೇ ಸಾಕು, ಮಣ್ಣು ಅಷ್ಟೇ ಸಾಕು, ಸಾಕಾಯ್ತದೆ ಅಷ್ಟೇ. ನಮ್ಗೆ ಮೇಯ್ನಾಗಿ ಗುಣಿ ಸುತ್ತ ಕೆಳ ಇಲ್ದೇ ಇದ್ರೆ ಸಾಕು. KR ನಗರದಿಂದ ಇವರು ಬಾಳೆ ಗಿಡ ಕೊಟ್ಟಿದ್ದೀವಿ, ಅದಕ್ಕೆ ನೋಡೋಕ್ಕೆ ಅಂತ ಬಂದಿರೋದು. ಈಗ ನಾನು ಬಂದಿದ್ದು ನಾಗಮಂಗಲದಿಂದ ಆಚೆಗೆ 25 ಕಿಲೋಮೀಟ್ರ್ ಹೋಗಿದೆ, ಅಲ್ಲಿಂದ ಬಂದಿದ್ದೀನಿ ಇಲ್ಲಿ. ಅಲ್ಲೆಲ್ಲ ಎಲ್ಲೆಲ್ಲಿ ಗಿಡ ಕೊಟ್ಟಿರ್ತೀವಿ ಅಲ್ಲೆಲ್ಲ ವಿಸಿಟ್ ಮಾಡ್ತೀವಮ್ಮ ನಾವು. ನೋಡಿ, ನೀರು ಕಡಿಮೆ ಇದೆ, ಚೆನ್ನಾಗಿದೆ ಗಿಡ ನೋಡಿ. ನಿಮ್ಮ ಹೆಸರು ಹೇಳ್ಬಿಡಿ ಫಸ್ಟ್. ಅರವಿಂದ್ ಅಂತ, ಹೊಸಕೋಟೆ. ಯಾವ ತಾಲೂಕಿದು? ಪಾಂಡವಪುರ ತಾಲೂಕು. ನೋಡಿ, ಇದುವರೆಗೂ ವಿಡಿಯೋ ಮಾಡಿದ್ದೀನಿ. ನಿಮ್ಗೆ ಎಲ್ಲೆಲ್ಲಿ ನೀರು ಜಾಸ್ತಿ ಆಗಿದೆ ಅಲ್ಲಿ ಗಿಡ ಬಂದಿಲ್ಲ. ನೀರು ಜಾಸ್ತಿ ಆಗಿರೋ ಪ್ರತಿ ಅಂಚಲ್ ಗಿಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಸೆಂಟ್ರಲ್ಲಿ ನೀರು ನಿಲ್ಲಿಸ್ತಾ ಇದ್ದೀರಾ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ, ನೀರು ವೈರನ್ನು ಈ ದಿಂಡಿನ ಮೇಲೆ ಮಾಡಿಬಿಡಿ. ಅಲ್ಲಿಂದ ಈ ದಿಂಡು ಮೇಲೆ ಹಿಂಗೆ ಹರ್ಕೊಂಬರಲಿ. ನೀರನ್ನ ಕಡಿಮೆಯಾಗಿ ಕೊಡಿ. ಈ ಕಳೆ ತೆಗಿಸ್ತಾ ಇರೋದೆಲ್ಲ ಸರಿ ಇದೆ. ಈಗ ಚೆನ್ನಾಗಿ ನೋಡಿ, ಇವೆಲ್ಲ ಎಷ್ಟು ಚೆನ್ನಾಗಿ ಬಂದವೆ. ಇಲ್ಲಿಗೆ ನೀರಿಲ್ಲ, ಅಲ್ಲಿಗೆ ನೀರು ನಿಮ್ಗೆ ಜಾಸ್ತಿ, ಡಬಲ್ಲು. ಆಮೇಲೆ ಅದೇ ನೀರು ಕಡಿಮೆ, ಎತ್ತರವಾಗಿರೋ ಜಾಗದಲ್ಲಿ ನೀರು ಕಡಿಮೆ ಇರೋ ಜಾಗದಲ್ಲೆಲ್ಲ ಅದೇ ಥರ ಇರೋದು. ಇಡೀ ಗಿಡದಿಂದ ಮಣ್ಣು ಒಂಚೂರು ಹಿಡ್ಕೊಳ್ಳಿ. ತೆಗೆದುಬಿಡಿ, ಬೇಡ, ಅನ್ನ ಸೈಡ್ಗೆ ಹಾಕಿ ಹಂಗೆ. ಅಲ್ಲೊಂದು ಹಿಡಿ ಮಣ್ಣು ತಾಳಿ, ಒಂದು ಹಿಡಿ ಅಮ್ಕಿ ಹಂಗೆ ಅಮ್ಮಕ್ತಾರೆ. ಹಂಗೆ ಗಟ್ಟಿ ಆದರೆ 5 ದಿನ ನೀರು ಕೊಡೋಂಗಿಲ್ಲ ಅಂತ. 5 ದಿನ ನೀರು ಕೊಡೋಂಗಿಲ್ಲ, ಆಯಿತಾ? ಹುಡುಡಿ ಹೆಂಗಿದೆ ನಿಮ್ಮ ಕಾಲಿನ ಹಿಂಭಾಗ ತಾಳಿ, ನಿಮ್ಮ ಹಿಂಬಡಿ ಹತ್ರ. ಅಲ್ಲಿ ನೋಡಿ, ಅಲ್ಲಿ ಲೈಟ್ ಕಡಿಮೆ ಇಲ್ವಾ? ಅಷ್ಟಿದ್ರೆ ಸಾಕು ತೇವ, ಅಷ್ಟು ತೇವ ಇದ್ದರೆ ಸಾಕಂತ ಅದು ಅಂತ. ಯಾವುದು ಸಮಸ್ಯೆ ಇಲ್ಲ. ಈಗ ಏನೇನು ಕೊಟ್ರಿ? ಬೇಡ ಕೀಳಂಗಿಲ್ಲ, ನೀವೇನು ಕೀಳಂಗಿಲ್ಲ. ನೋಡಿ, ಇವೆಲ್ಲ ನೀರು ಇಲ್ಲಿ ಬನ್ನಿ, ಈಗ ತೋರಿಸ್ಕೊಡ್ತೀನಿ.
ನೀರು ಕಂಡಮು ಚೆನ್ನಾಗಿಲ್ವಾ? ಆ ಗಿಡಕ್ಕೂ ನೀರು ಕಂಡಮು ಅದಕ್ಕೆ ಜಾಸ್ತಿ ಬರ್ತದೆ. ಅಂದರೆ ಡ್ರಿಪ್ಪರ್ನ ಸ್ವಲ್ಪ ದೂರಕ್ಕೆ ಹಾಕ್ಬಿಟ್ಟು ಬಿಡಿ, ನೀರಿಂದನೇ ಹಂಗೆ ಆಯ್ತಲ್ಲ. ಅದು ಬಿಟ್ಟರೆ ಬೇರೆ ಇನ್ನೇನು ಸಮಸ್ಯೆ ಇಲ್ಲ ಸರ್. ನೋಡಿ ಇದು ನೋಡಿ, ನೀರಿದೆಯಾ? ಸುತ್ತ ಎಲ್ಲಿ ನೀರೇ ಇಲ್ವಲ್ಲ. ನಾವೇ ನೋಡಿ, ಅಲ್ಲಿಂದ ಅಬ್ಸರ್ವ್ ಮಾಡುತ್ತೆ ಅದು. ಬೇರೆ ಅಲ್ಲಿ ಗಂಟಲು ತುದಿ ಇದೆ, ಎಳ್ಕೊಳ್ಳುತ್ತೆ ಅದು. ನೀರಲ್ಲಿ ಜಾಸ್ತಿ ನಿಂತ್ಕೊಳ್ಳೋದೆ ನೋಡಿ, ಬರ್ತಾಯಿದ್ದಾವ? ಬರ್ತಾನೆ ಇಲ್ಲ ಅಲ್ಲಿ. ಹಂಗೆ ನೀರು ಸ್ವಲ್ಪ ಕಂಟ್ರೋಲ್ ಮಾಡಿ. ಈಗ ಏನೇನು ಕೊಟ್ಟಿದ್ರಿ? ಈಗ ಅದ ಭೂಮಿ ಸುಧಾ ನೀವು ಕೊಟ್ಟಿದ್ದು ವಿಜಯಗ್ರಾಮ್ ಬಿಟ್ಟರೆ ಇನ್ನೇನು ಹಾಕಿಲ್ಲ. ಇನ್ನೇನು ಈಗ ಒಂದು ಟಾನಿಕ್ ಕೊಡ್ತೀನಿ, ಟಾನಿಕ್ ಬಿಟ್ಬಿಟ್ಟು ಡಾಕ್ಟರ್ ಸಾಯಿಲ್